ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾವು 2024-25ನೇ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಚಿಕ್ಕದಾಗಿ ಒಂದು ಪುಟ್ಟ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಮಕ್ಕಳು ಈ ಥರ ಬೆಳಗ್ಗೆ 7:15 ರೆಡಿಯಾಗಿ ಬಂದಿದ್ದರು ಮಕ್ಕಳು. ಕೆಲವರೆಲ್ಲ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡಿದ್ರು, ಕೆಲವರು ಯೂನಿಫಾರ್ಮ್ ಹಾಕಿದ್ರು. ಅವರೆಲ್ಲ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡಿರೋರೆಲ್ಲ ಡ್ಯಾನ್ಸ್ ಇತ್ತು ಅವ್ರದ್ದು. ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಹಾಗಾಗಿ ಅವರೆಲ್ಲ ಹಾಕಿದ್ರು. ಇವರೆಲ್ಲ ಯೂನಿಫಾರ್ಮ್ ಹಾಕಿರೋರೆಲ್ಲ ಅವ್ರದ್ದು ಸಾಂಗ್ ಇತ್ತು, ಅವರೆಲ್ಲ ಆ ಥರ ಹಾಕಿದ್ರು. ನಾವು ಕೂಡ ಫ್ಲಾಗೆಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಶಾಲೆಯಲ್ಲಿ ಮಕ್ಕಳ ಸ್ಪೀಚು, ಹಾಡು ಎಲ್ಲ ರೆಡಿ ಮಾಡಿಸ್ತಾ ಇದ್ವಿ. ನೀವು ನೋಡ್ರಿ, ಒಂದು ಮಗು ಹೇಳ್ತಾ ಇದೆ ಸ್ಪೀಚು. ಅವನು ಒಂದು ಸತಿ ಹೇಳಲ್ಲ ಅಥವಾ ಒಂದು ಸತಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದ. ಚಿಕ್ಕ ಮಕ್ಕಳೇ ಆಗಲ್ವಾ, ಸ್ಕೂಲಲ್ಲಿ ಹೇಳಿದ್ದನ್ನ ಅವರಿಗೆ ಒಂದು 4 ಜನ ಜಾಸ್ತಿ ನೋಡಿದ ತಕ್ಷಣ ಅವರು ಹೇಳಲ್ಲ ಅದನ್ನ. ಅವರು ಅದು ಭಯ ಪಟ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಆ ಭಯನೆಲ್ಲ ಹೋಗ್ಲಾಡಿಸ್ಬೇಕು. ಮಕ್ಕಳಿಗೊಂದು ಸ್ಟೇಜ್ ಫಿಯರ್ ಬರಬೇಕು. ಸ್ವತಂತ್ರ ದಿನಾಚರಣೆಯ ಬಗ್ಗೆ ಅವರಿಗೆ ಒಂದು ಆಸಕ್ತಿ ಮೂಡಬೇಕು. ನಾಡು ನುಡಿ ಬಗ್ಗೆ ಅವರಿಗೆ ಆಸಕ್ತಿ ಮೂಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಈ ಥರ ಪುಟ್ಟ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ಇರ್ತೀವಿ. ಇದು ಸ್ವತಂತ್ರ ದಿನಾಚರಣೆಯ ನಮ್ಮ ದೇಶದ ಹಬ್ಬ ಅಲ್ವಾ ಇದು? Very good. I am proud to be India. Very good. Class. Everyone, I wish you all very happy Independence Day. We celebrate Independence Day on 15 August every year. Jai Hind, Jai Bharat. Very good. Everyone, I wish you all very happy Independence Day. We celebrate Independence Day on 15 August every year. Our country very much about to me India. Jai Hind, Jai Bharat. Everyone, my name is Yukta. I am studying in LKG. I wish you all very happy Independence Day. We celebrate Independence Day on 15 August every year. Jai Hind, Jai Bharat. Morning everyone. I wish you all very happy Independence Day. We celebrate Independence Day 15th August every year. Very good. Wait. Start. Everyone, I wish you all very happy Independence Day. We celebrate Independence Day August every year. I love my country very much. Jai Hind, Jai Bharat. Very good. I wish you all very happy Independence Day. We celebrate Independence Day every year. ಹಬ್ಬ ಬಂದಿದ್ದರಿಂದ ತುಂಬಾ ಮಕ್ಕಳು ಇವತ್ತು ಬಂದಿರೋರು ನೆನ್ನೆ ಬರ್ತಿರ್ಲಿಲ್ಲ, ಆ ತರ ತುಂಬಾ ಆಬ್ಸೆಂಟ್ ಆಗಿದ್ರಿಂದ ಸ್ಪೀಚ್ ಕೂಡ ತುಂಬಾ ಇಲ್ಲ. ಅವರಿಗೆ ತುಂಬಾ ಕಲಿತಾ ಇಲ್ಲ ಮಕ್ಕಳು. ಸ್ವಲ್ಪ ಕಲ್ತಿದ್ದಾರೆ ಬಿಟ್ರೆ ತುಂಬಾ ಫುಲ್ ಕಲ್ತಿಲ್ಲ. ಆಮೇಲೆ ಇನ್ನೇನು, ಈಗ ನಾವು ಕಲ್ಸಿರೋ ಸ್ಕೂಲಲ್ಲಿ ಕಲ್ತಿರೋ ಸ್ಪೀಚ್ ಅಂದ್ರೆ ಒಂದೇ ತರ ಬರುತ್ತೆ ಎಲ್ಲ ಮಕ್ಕಳದು. ಅದಕ್ಕೆ ನೀವೇನಾದ್ರು ಓನಾಗಿ ಕಲ್ಸೋದಾದ್ರೆ, ನೀವೇನಾದ್ರು ಕಲ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವು ಮಕ್ಕಳು ಕಲ್ತಿದ್ದಾರೆ, ಕೆಲವು ಮಕ್ಕಳೆಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಹೇಳಿದ್ದಾರೆ. ಆದ್ರೂ ಅವ್ರ ಏಜಿಗೆ ಅವ್ರ ಇದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು ಸ್ಪೀಚ್ ಅವ್ರನ್ನ. ಈಗ ನೆಕ್ಸ್ಟ್ ಮಕ್ಕಳಿಂದಲೇ ಮತ್ತೆ ಒಂದೊಂದು ಹಾಡಿರತ್ತೆ. LKG ಮಕ್ಕಳಿಂದ ದೇಶಭಕ್ತಿ ಗೀತೆ.
ಪುಣ್ಯ ಜನ್ಮ ತಾಳಲು ಪುಣ್ಯವೋ ಭಾರತ 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 ಎಲ್ಲರೂ ಸಾರ್ಥಕ ನಾನು ಭಾರತೀಯ ಒಂದೇ ಸಾವ ಪುಣ್ಯಭೂಮಿ ಜಗಭೂಮಿ ಭಾರತ ಭೂಮಿಯ ಸ್ವಲ್ಪವು ಗೋಸರ್ಗೋ ಭಾರತ 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 ವೆರಿ 78ನೇ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ವಿ. ಮೊದಲು ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಅವರು ಕೇವಲ ವ್ಯಾಪಾರಕ್ಕೋಸ್ಕರ ಇಲ್ಲಿ ಬರ್ತಾರೆ. ವ್ಯಾಪಾರಕ್ಕಿಂತ ಬಂದ್ಬಿಟ್ಟು ನಮ್ಮನ್ನೇ ಅವರ ಅಧಿಪತಿಗೆ ಹೊರಪಡಿಸ್ತಾರೆ. ಅದರಿಂದ ಮುಕ್ತಗೊಳಿಸಲಿಕ್ಕೋಸ್ಕರ ನಮ್ಮ ರಾಷ್ಟ್ರದ ಹಲವಾರು ನಾಯಕರು ಎಷ್ಟೋ ಪ್ರಾಣ ಬಲಿದಾನ ಮಾಡಿದ್ದಾರೆ. ಅವರು ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಗಾಂಧೀಜಿ ಅವರು ಲಾ ಮಾಡ್ಕೊಂಡು ವ್ಯಾಪಾರಸ್ಥರು ಆಫ್ರಿಕಾಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಬನ್ನಿ ಅಂತ. ಅಲ್ಲಿ ಹಲವಾರು ವರ್ಷ, ಸುಮಾರು 30 ವರ್ಷಗಳ ಕಾಲ ಅವರು ಅಲ್ಲೇ ದಕ್ಷಿಣ ಆಫ್ರಿಕಾದಲ್ಲೇ ಇರ್ತಾರೆ. ಒಂದು ಸಲ ಟ್ರೈನ್ ಅಲ್ಲಿ ಹೋಗ್ಬೇಕಾದಾಗ ಮೇಲ್ದರ್ಜೆಯ ಒಂದು ಸೀಟ್ ಇರ್ತಾವ, ಅಲ್ಲಿ ಕೂತಿರ್ತಾರೆ. ಆ ಬ್ರಿಟಿಷ್ನರು ಅಥವಾ ಮೇಲ್ವರ್ಗದವ್ರು ಏನ್ ಮಾಡ್ತಾರೆ, ಇವ್ರು ಹಿಂದಿಯರು, ಇವ್ರು ಕೆಳ ವರ್ಗದವರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೆಳಗೆ ಹೋಗ್ಬಿಡ್ತಾರೆ. ಇದ್ರಲ್ಲಿ ಕುತ್ಕೊಳ್ಳೋದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತ. ಅವಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟೊಂದು ಸಮಸ್ಯೆ ಇದೆ ಅಲ್ಲ, ನಮ್ಮ ದೇಶದಲ್ಲಿ ಎಷ್ಟು ಸಮಸ್ಯೆ ಇದೆ, ಇಲ್ಲಿಂದ ಹೋಗ್ಬೇಕು, ನಾವು ನಮ್ಮ ದೇಶನ ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ತೀರ್ಮಾನ ಮಾಡಿ ಅಲ್ಲಿಂದ ಬಂದು ಅವರು ಶಾಂತಿಯ ಮುಖಾಂತರ, ಅಹಿಂಸೆಯ ಒಂದು ತೀವ್ರಗಾಮಿ ಮತ್ತು ಮಂದಗಾಮಿಗಳು ಅಂತ 2 ವರ್ಗ ಇರುತ್ತೆ. ಬಟ್ ಇವರು ತೀವ್ರಗಾಮಿಗೆ ಹೋಗಲಿಲ್ಲ, ನಾವು ಶಾಂತಿಯಿಂದಲೇ ಅಹಿಂಸೆಯಿಂದಲೇ ನಮ್ಮ ದೇಶನ ಸ್ವತಂತ್ರ ಪಡಿಸಬೇಕಂತ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಕೊನೆಗೆ 1947 ಆಗಸ್ಟ್ 15ರಂದು ಸ್ವತಂತ್ರ ಪಡ್ಕೊಳ್ತಾರೆ. ಅವರ ಶಾಂತಿಗೆ ವಿಶ್ವಸಂಸ್ಥೆಗೆ ಮೆಚ್ಚಿ ಅವರ ಒಂದು ಪ್ರಾಣ ಅಂದ್ರೆ ಅವರ ಮರಣ ಹೊಂದಿದ ದಿನ ವಿಶ್ವಸಂಸ್ಥೆಯಲ್ಲಿ ಧ್ವಜನ ಅರ್ಧಕ್ಕೆ ಹಾರಿಸಿ ಅವರಿಗೆ ಒಂದು ನಮನವನ್ನು ಸಲ್ಲಿಸುತ್ತೆ. ಅಂತ ಮಹಾನ್ ವೀರರು ಇವರೊಬ್ಬರೇ ಅಲ್ಲ, ಭಗತ್ ಸಿಂಗ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು, ಗಾಂಧೀಜಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಈ ತರ ಹಲವಾರು ಮಹಿಳೆಯರು ಕೂಡ ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಸ್ವತಂತ್ರವನ್ನು ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ನನ್ನ ಪೂರಕ ವಂದನೆಗಳು. ಶಾಂತಿ ಸಾಮರ್ಥ್ಯ ಸಾಗತ ನಾವು ಜನದ ನಿನ್ನ ಭೂಮಿ ಭಾರತ, ನಾವು ಜನದ ನಿನ್ನ ಭೂಮಿ ಭಾರತ, ನಾವು ಜನದ ನಿನ್ನ ಭೂಮಿ ಇದ್ದೀವಿ ನಾವು. ತಾವೆಲ್ಲ ತುಂಬಾ ಪೇಷನ್ಸ್ ಇಂದ ನಮ್ಮ ಮಕ್ಕಳ ಗಲಾಟೆ ಮತ್ತೆ ಅವ್ರದೆಲ್ಲ ಇದರಿಂದ ತುಂಬಾ ಪೇಷನ್ಸ್ ಇಂದ ನೀವು ಕಾದಿದ್ದೀರಾ. ನಿಮ್ಮೆಲ್ಲರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಸಂಸ್ಥೆ ಪರವಾಗಿ ಮತ್ತು ಮಕ್ಕಳ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಮುದ್ದು ಮಕ್ಕಳು ಕೂಡ ಬೆಳಗ್ಗೆನೆ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋ ಮಕ್ಕಳ ಪೇಷನ್ಸ್ ಕೂಡ ಅವ್ರಿಗೆ ಇದೆಲ್ಲ ವಸ್ತು, ಇದೆಲ್ಲ ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅವ್ರಿಗೆ, ಇದ್ರದ್ದೇನು ಮಹತ್ವ ಅಂತ. ಆದ್ರೆ ನಾವು ಈಗ್ಲಿಂದನೇ ತಿಳಿಸ್ತಾ ಹೋದ್ರೆ ಅವ್ರಿಗೆ ಅದ್ರ ಮಹತ್ವ ಅರ್ಥ ಆಗತ್ತೆ. ಹಾಗಾಗಿ ಅವ್ರು ಕೂಡ ಮಕ್ಕಳು ಕೂಡ ಬೆಳಗ್ಗೆನೆ ರೆಡಿ ಆಗ್ತಿದ್ರೆ ನೋಡಕ್ಕೆ ಒಂದ್ ಚಂದ ಮಕ್ಕಳನ್ನ. ಹಾಗಾಗಿ ಆ ಮಕ್ಕಳು ಕೂಡ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ಸಿಹಿ ಹಂಚೋಣ. ಇವಾಗ ಸಿಹಿ ಚಾಕ್ಲೇಟ್ ತಗೊಳ್ತಾ ನಾವೆಲ್ಲ ಸಿಹಿ ಹಂಚ್ತಾ ಇವತ್ತಿನ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಅದೇ ನಾವು ಈ ಥರ ನಮ್ಮ ಮಕ್ಕಳಿಗೆಲ್ಲ ದೇಶಭಕ್ತಿ ಗೀತೆ ಮತ್ತು ಸ್ಪೀಚ್ನೆಲ್ಲ ಹೇಳಿಕೊಟ್ಟು ಪೇರೆಂಟ್ಸ್ನೆಲ್ಲ ಕರೆಸಿ ಫ್ಲಾಗೆಸ್ಟ್ ಮಾಡೋ ಮೂಲಕ ನಾವು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಿದ್ವಿ. ಇವ್ರು ಕೂಡ ಒಬ್ಬರು ಪೇರೆಂಟ್ಸು ನಮಗೆ, ಮತ್ತು ನವಿತ್ ಮಗುವಿನ ತಾತ ಇವರು ಎಲ್ಲ ಸ್ಪೀಚ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಆದರೆ ಏನಾಯಿತು ಅಂದರೆ ಅವರು ಈ ಮಕ್ಕಳ ಗಲಾಟೆಯಲ್ಲಿ ಅವರು ಮಾತಾಡಿದ್ದು ನಮ್ಮ ಕೇಳಿಸ್ತಾ ಇರೋದ್ರಿಂದ ವಿಡಿಯೋದಲ್ಲಿ ನಾನು ಅವ್ರದ್ದು ಇದನ್ನು ಸ್ಪೀಚನ್ನು ಸೇರಿಸಲಿಲ್ಲ. ಈ ಮಕ್ಕಳೆಲ್ಲ ಫ್ಯಾನ್ಸಿ ಡ್ರೆಸ್ ಹಾಕಿದ್ರಲ್ಲ, ಆ ಮಕ್ಕಳಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಮಾಡಿದ್ವಿ. ಅದ್ರದ್ದು ವಿಡಿಯೋ ನಾನು ಹಾಕಿದ್ದೀನಲ್ಲ, ಅದನ್ನು ಎಲ್ಲ ಮಕ್ಕಳು ಈ ಥರ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು.
ಮಕ್ಳಿಗೆ ಯಾವಾಗಲೂ ಅಷ್ಟೇ ನಾವು ಚಿಕ್ಕವರಿದ್ದಾಗಲೇ ಈ ಥರದ ದೇಶ ಬಗ್ಗೆ ನಾಡು ನುಡಿ ಬಗ್ಗೆ ಹೇಳ್ತಾ ಹೋದರೆ ಅವರಿಗದು ಅದ್ರ ಬಗ್ಗೆ ಅರಿವು ಮೂಡ್ತಾ ಹೋಗುತ್ತೆ. ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಮಕ್ಕಳಿಗೆ ನಾಡು ನುಡಿ ದೇಶದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಶಾಲೆಯಲ್ಲಿ ಫ್ಲಾಗಿಸ್ಟನ್ನು ಆಗಸ್ಟ್ 15 ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು,